ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಸಿಂಪಲ್ ಆಗಿ ಡಬಲ್ ಸ್ಟೆಪ್ಪಲ್ಲಿ ಯಾವ ರೀತಿಯಾಗಿ ಸೀರೆ ಉಡಿಸ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸೀರೆನ ಓಪನ್ ಮಾಡಿಕೊಂಡು ಸ್ಟಾರ್ಟಿಂಗಿಂದನೇ ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ. ಸೊ ನೆರಿಗೆಗಳು ಎಲ್ಲೂ ಕೂಡ ಜರುಗಬಾರ್ದು, ಆ ರೀತಿಯಾಗಿ ನೀಟಾಗಿ ನಾನು ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ. ನಾನು ಮೀಡಿಯಂ ಸೈಜಲ್ಲಿ ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ. ತುಂಬ ದೊಡ್ಡದಾಗಿ ಮಾಡ್ಕೊಂಡ್ರೆ ನೆರಿಗೆಗಳು ಕಡಿಮೆ ಬರುತ್ತೆ, ಹಾಗಾಗಿ ಮೀಡಿಯಂ ಸೈಜಲ್ಲಿ ನೆರಿಗೆಗಳನ್ನ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ಒಂದು ಕ್ಲಿಪ್ನ ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ಕ್ಲಿಪ್ನ ಹಾಕೊಳ್ಳೋದ್ರಿಂದ ಸೀರೆಯ ನೆರಿಗೆಗಳು ಎಲ್ಲೂ ಕೂಡ ಜರುಗೋದಿಲ್ಲ. ಬಟ್ಟೆ ಕ್ಲಿಪ್ನ ಯೂಸ್ ಮಾಡ್ಬೋದು, ಬಟ್ಟೆ ಕ್ಲಿಪ್ ದೊಡ್ಡದಿದೆ ಅಂದರೆ ಯೂಸ್ ಮಾಡ್ಬೋದು. ಸೊ ನಂದು ಬಾರ್ಡರಲ್ಲಿ ದಪ್ಪ ಇರೋದ್ರಿಂದ ಬಟ್ಟೆ ಕ್ಲಿಪ್ಪಿಗೆ ಚಿಕ್ಕದಿದೆ ನನ್ನ ಹತ್ರ, ಹಾಗಾಗಿ ಆಗ್ತಾ ಇಲ್ಲ, ಹಾಗಾಗಿ ಬೇರೆ ಕ್ಲಿಪ್ನ ಯೂಸ್ ಮಾಡಿದ್ದೀನಿ. ನಂತರ ನೀಟಾಗಿ ನಾನು ಮತ್ತೆ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ಕ್ಲಿಪ್ನ ಹಾಕೋತಾ ಇದ್ದೀನಿ. ಸೀರೆಯಲ್ಲಿ ಮುಕ್ಕಾಲು ಭಾಗದಷ್ಟು ನಾವು ನೆರಿಗೆಗಳನ್ನ ಮಾಡ್ಕೋಬೇಕು, ಇನ್ನು 1 ಮೀಟರ್ ಅಷ್ಟು ನಾವು ಸೆರಿಗೆಗೆ ಬಿಟ್ಕೋಬೇಕು. ನಂತರ ನಾನು ಸೀರೆಯ ಸೆರಗಿನ ಪ್ಲೇಟ್ಸ್ನ ಮಾಡ್ಕೋತಾ ಇದ್ದೀನಿ. ನಾನು ಒಂಟೆ ಸೆರಗಲ್ಲಿ ತುಂಬ ಪ್ಲೇಟ್ಸ್ ಬೇಕು, ಹಾಗಾಗಿ ತುಂಬ ಪ್ಲೇಟ್ಸ್ ಬೇಕಾಗಿರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಫೋಲ್ಡ್ ಮಾಡಿಬಿಟ್ಟು ಸೆರಗನ್ನು ಫೋಲ್ಡ್ ಮಾಡಿಬಿಟ್ಟು ನಿಮಗೆ ಪ್ಲೇಟ್ಸ್ ಕಡಿಮೆ ಬೇಕಂದರೆ ನೀವು ಪ್ಲೇಟ್ಸ್ನ ಮಾಡ್ಕೋಬೋದು. ನಾನು ಫಸ್ಟಿಗೆ ಇಲ್ಲಿ ಸೇಫ್ಟಿ ಪಿನ್ನ ಯೂಸ್ ಮಾಡಿದ್ದೀನಿ. ನಂತರ ಒಂದು 2 ರಿಂದ 3 ಬಾಲ್ ಪಿನ್ನ ಯೂಸ್ ಮಾಡಿ ಅದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ನಾವು ಗುಂಡ್ಪಿನ್ ಅಥವಾ ಬಾಲ್ ಪಿನ್ನ ಯೂಸ್ ಮಾಡೋದ್ರಿಂದ ನಮಗೆ ಬೇಕಾದಾಗ ಈಸಿಯಾಗಿ ಸೀರೆ ಉಡಿಸುವಾಗ ನಾವು ಅದನ್ನು ರಿಮೂವ್ ಮಾಡ್ಕೋಬಹುದು. ನಂತರ ರೆಡಿ ಮಾಡಿಕೊಂಡು ಸೀರೆನ ಫೋಲ್ಡ್ ಮಾಡಿರ್ತಾ ಇದ್ದೀನಿ. ಹಬ್ಬದ ಹಿಂದಿನ ದಿನನೇ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಹಬ್ಬದ ದಿನ ತುಂಬ ಈಸಿಯಾಗಿ ನಾವು ಸೀರೆನ ಉಡಿಸ್ಬೋದು, ಹಾಗೆ ನಮಗೆ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ. ಒಂದು ಟೇಬಲ್ ಮೇಲೆ ವೈಟ್ ಕಲರ್ ಬಟ್ಟೆನ ಹಾಕಿದ್ದೀನಿ, ಅದ್ರ ಮೇಲೆ ಪೀಠನ ಇಟ್ಬಿಟ್ಟು ಅದಕ್ಕೂ ಕೂಡ ವೈಟ್ ಕಲರ್ ಬಟ್ಟೆನ ಹಾಕಿದ್ದೀನಿ. ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿನ ಹಾಕಿಟ್ಕೊಂಡಿದ್ದೀನಿ. ನಂತರ ಒಂದು ಬಿಂದಿಗೆಗೆ ನೀರನ್ನ ತುಂಬಿಟ್ಟು ಇಟ್ಕೊಂಡಿದ್ದೀನಿ. ಬಿಂದಿಗೆಗೆ ಟೈಟಾಗಿ ಒಂದು ಕೋಲ್ ಕೂಡ ಕಟ್ಕೊಂಡಿದ್ದೀನಿ. ಸೀರೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದನ್ನ ಈ ರೀತಿಯಾಗಿ ಸೆರಗನ್ನ ಹಿಂದೆ ಹಾಕ್ಕೊಂಡು ನಾವು ನೆರಿಗೆ ಏನು ಮಾಡ್ಕೊಂಡಿರ್ತೀವೋ ಸೊ ಬಿಂದಿಗೆ ಹಿಂದೆಯಿಂದ ತಗೊಂಡು ಹಾಕೋತಾ ಇದ್ದೀನಿ. ನಾನು ಡಬಲ್ ಸ್ಟೆಪ್ಪಲ್ಲಿ ಸೀರೆ ಉಡಿಸ್ತಾ ಇರೋದ್ರಿಂದ ನಾನು ಹೈಟ್ನ ನೋಡ್ಕೋತಾ ಇದ್ದೀನಿ. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಎಷ್ಟು ನನಗೆ ಹೈಟ್ ಇರಬೇಕು, ಸೆಕೆಂಡ್ ಸ್ಟೆಪ್ಗೂ ಫಸ್ಟ್ ಸ್ಟೆಪ್ಗೂ ಎಷ್ಟು ಡಿಫ್ರೆನ್ಸ್ ಇರಬೇಕು ನೋಡಿಕೊಂಡು ಸೀರೆನ ಸೊ ಅಷ್ಟು ಹೈಟ್ನ ಕರೆಕ್ಟಾಗಿ ಇಟ್ಕೊಂಡು ಸೀರೆ ನೆರಿಗೆಗಳನ್ನೆಲ್ಲ ನೀಟಾಗಿ ಒಂದು ಮಿಸ್ ಆಗದೆ ಇರೋ ಥರ ಇಟ್ಕೊಂಡು ಸೊ ಈ ರೀತಿಯಾಗಿ ಪಿನ್ ಹಾಕೋತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ಕೂಡ ನೆರಿಗೆಗಳನ್ನೆಲ್ಲ ನೀಟಾಗಿ ಇಟ್ಕೊಂಡು ಎರಡನ್ನು ಜೋಡಿಸ್ಬಿಟ್ಟು ನಾನು ಪಿನ್ ಹಾಕ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಏನಿದೆನೋ ಅದು ನೆರಿಗೆಗಳು ಸ್ವಲ್ಪ ಮೇಲೆ ಇರಬೇಕು, ಕೆಳಗಡೆ ಇರೋಂಥ ಸ್ಟೆಪ್ಪಲ್ಲಿ ಇರೋಂಥ ನೆರಿಗೆಗಳು ಸ್ವಲ್ಪ ಕೆಳಗಡೆ ಹಾಕ್ಕೊಂಡು ಪಿನ್ನ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ಪಲ್ಲಿರೋಂಥ ನೆರಿಗೆಗಳನ್ನ ಈ ರೀತಿಯಾಗಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಂತರ ನಾನು ಕೆಳಗಡೆ ಇರೋಂತಹ ನೆರಿಗೆಗಳನ್ನ ಫಸ್ಟು ಜೋಡಿಸ್ಕೋತಾ ಇದ್ದೀನಿ. ಸ್ವಲ್ಪ ಟೈಮ್ ಬೇಕಾಗುತ್ತೆ ನೀಟಾಗಿ ಜೋಡಿಸ್ಕೊಳ್ಳೋದಕ್ಕೆ. ಟೈಮ್ ತಗೊಂಡು ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ. ನೆರಿಗೆಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸ್ಕೋತೀವೋ ಅಷ್ಟು ಚೆನ್ನಾಗಿ ದೇವಿ ಕಾಣಿಸುತ್ತೆ. ಸೊ ಕೆಳಗಡೆ ಇರೋಂತಹ ನೆರಿಗೆಗಳನ್ನೆಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡ ನಂತರ ಮೇಲೆ ಇರೋಂತಹ ನೆರಿಗೆಗಳನ್ನ ನೀಟಾಗಿ ಸೆಟ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡು ಹಿಂದೆ ನಮಗೆ ಸ್ವಲ್ಪ ಲೂಸ್ ಅನ್ನಿಸ್ತಾ ಇರುತ್ತೆ, ಈ ರೀತಿಯಾಗಿ ಟೈಟಾಗಿ ಎಳೆದ್ಬಿಟ್ಟು ಒಂದು ಕ್ಲಿಪ್ನ ಹಾಕ್ಕೊಳ್ಳಿ, ಇಲ್ಲ ಒಂದು ಸೇಫ್ಟಿ ಪಿನ್ ಕೂಡ ಯೂಸ್ ಮಾಡ್ಕೋಬಹುದು. ಈ ರೀತಿಯಾಗಿ ಕ್ಲಿಪ್ ಅಥವಾ ಸೇಫ್ಟಿ ಪಿನ್ನ ಯೂಸ್ ಮಾಡೋದ್ರಿಂದ ಸ್ಟೆಪ್ಸ್ ನೀಟಾಗಿ ಕಾಣಿಸುತ್ತೆ, ಲೂಸ್ ಅನ್ಸೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಸೊ ಹಾಗಾಗಿ ಸೇಫ್ಟಿ ಪಿನ್ ಅಥವಾ ಒಂದು ಕ್ಲಿಪ್ನ ಯೂಸ್ ಮಾಡ್ಕೊಳ್ಳಿ. ತುಂಬಿರೋಂಥ ಕಳಶಕ್ಕೆ ಒಂದು ಕಾಯಿನ ಇಡ್ತಾ ಇದ್ದೀನಿ. ಕಾಯಿನ ಇಟ್ಬಿಟ್ಟು ಸೊ ನಂತರ ಅಮ್ಮನವರ ಮುಖನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ವಿಳೆದೆಲೆನ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಇಲ್ಲಿ ನಾನು ಪೂಜೆ ಮಾಡ್ತಾ ಇಲ್ಲ, ಜಸ್ಟ್ ತೋರಿಸ್ತಾ ಇರೋದ್ರಿಂದ ನಾನು ಡೈರೆಕ್ಟಾಗಿ ಕಾಯಿ ಮೇಲೆ ಅಮ್ಮನವರ ಮುಖನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಸೆರಗನ್ನ ಈ ರೀತಿಯಾಗಿ ಹಾಕೋತಾ ಇದ್ದೀನಿ. ಸೆರಗು ಮುಂದೆ ಫ್ಲ್ಯಾಟ್ ಕಾಣಬೇಕು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು 1-2 ಗುಂಡ್ ಪಿನ್ ಅಥವಾ ಬಾಲ್ ಪಿನ್ನ ಯೂಸ್ ಮಾಡಿಬಿಟ್ಟು ಈ ರೀತಿಯಾಗಿ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡ್ಕೊಳೋದ್ರಿಂದ ಉಬ್ಬಿರೋ ಥರ ಕಾಣಿಸಲ್ಲ, ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ಗುಂಡ್ಪಿನಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ನಾನು ದೇವಿಗೆ ಡಾಬ್ನ ಹಾಕೋತಾ ಇದ್ದೀನಿ. ಡಾಬ್ನ ಟೈಟಾಗಿ ಕಟ್ಕೊಳೋದ್ರಿಂದ ನೀಟಾಗಿ ಕಾಣಿಸುತ್ತೆ. ಅದು ಏನಾದರೂ ತುಂಬ ಲೂಸ್ ಆಗ್ತಿತ್ತು ಅಂದರೆ ಸೊ ಫಸ್ಟಿಗೆ ಒಂದು ದಾರನ ಕಟ್ಕೊಂಡು ಅದ್ರ ಮೇಲೆ ನಾವು ಡಾಬ್ನ ಹಾಕೋಬಹುದು. ನಂತರ ನಾನು ಅಮ್ಮನವ್ರಿಗೆ ಕಿರೀಟನ ಇಟ್ಕೋತಾ ಇದ್ದೀನಿ. ನಂತರ ದೇವಿಗೆ ಬೇಕಾದಂತಹ ಒಡವೆಗಳನ್ನ ಹಾಕೋತಾ ಇದ್ದೀನಿ.
ನಂತರ ನಾನು ದೇವಿಗೆ ಜಡೆನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಹೂವಿನ ಹಾರನ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಪ್ಲಾಸ್ಟಿಕ್ ಹೂವನ್ನು ಯೂಸ್ ಮಾಡಿದ್ದೀನಿ. ಹಬ್ಬದ ದಿನ ಯಾರು ಪ್ಲಾಸ್ಟಿಕ್ ಹೂವನ್ನು ಯೂಸ್ ಮಾಡಬೇಡಿ, ರಿಯಲ್ ಆಗಿರೋಂಥ ಫ್ಲವರ್ಸ್ನ ಯೂಸ್ ಮಾಡಿ. ಜಸ್ಟ್ ನಾನು ತೋರಿಸ್ತಾ ಇರೋದ್ರಿಂದ ನಾನು ಪ್ಲಾಸ್ಟಿಕ್ ಫ್ಲವರ್ಸ್ನ ಯೂಸ್ ಮಾಡಿದ್ದೀನಿ. ನಾವು ಈ ರೀತಿಯಾಗಿ ದೇವಿಗೆ ಡಬಲ್ ಸ್ಟೆಪ್ಪಲ್ಲಿ ಸೀರೆ ಉಡಿಸ್ತೀವಿ ಅಂದಾಗ ಬಾರ್ಡರ್ ಆದಷ್ಟು ರಫ್ ಆಗಿರೋಂಥ ಬಾರ್ಡರ್ನ ಯೂಸ್ ಮಾಡ್ಕೊಳ್ಳಿ. ಬಾರ್ಡರ್ ಏನಾದರೂ ಸಾಫ್ಟ್ ಆಗಿದ್ರೆ ನೀಟಾಗಿ ಸ್ಟೆಪ್ ಕೂರಲ್ಲ, ಹಾಗಾಗಿ ಸ್ವಲ್ಪ ಬಾರ್ಡರ್ ಕೂಡ ಹಾರ್ಡ್ ಆಗಿರಬೇಕು. ಆ ರೀತಿಯಾಗಿರೋಂತಹ ಸೀರೆನ ಚಾಯ್ಸ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ದೇವಿಗೆ ಡಿಫ್ರೆಂಟ್ ಆಗಿ ಯಾವ ರೀತಿಯಾಗಿ ಸೀರೆ ಉಡಿಸ್ಬೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ. ನಿಮಗೆ ಇಂಟ್ರೆಸ್ಟ್ ಇದ್ದು ಫ್ರೀ ಆಗಿದ್ದರೆ ವಿಡಿಯೋನ ಒಂದ್ಸರಿ ಚೆಕ್ ಮಾಡಿ ನೋಡಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.